ಖಾಸಗಿ ಕ್ಲಿನಿಕ್ ವೈದ್ಯರು ರೋಗಿಗಳಿಗೆ ವ್ಯವಸ್ಥಿತ ರೀತಿಯಲ್ಲಿ ಚಿಕಿತ್ಸೆ ನಡೆಸದಿದ್ದರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಅರ್ಕಲಗೂಡು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಸೂಚನೆ ನೀಡಿದರು. ಆರೋಗ್ಯ ಇಲಾಖೆ ಕಚೇರಿ ಸಭಾಂಗಣದಲ್ಲಿ ಖಾಸಗಿ ಕ್ಲಿನಿಕ್ ವೈದ್ಯರು ಮೆಡಿಕಲ್ ಶಾಪ್ ಮಾಲೀಕರ ಸಭೆ ನಡೆಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ಹೆಚ್ಚಿನ ರೋಗಿಗಳು ಬರುತ್ತಿದ್ದಾರೆ ಎಂದು ಅಗತ್ಯಕ್ಕಿಂತ ಹೆಚ್ಚಿನ ಬೆಡ್ಗಳನ್ನು ಹಾಕುವುದು, ಚಿಕಿತ್ಸೆ ನೀಡಿ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡುವಂತಿಲ್ಲ, ಚಿಕಿತ್ಸಾ ವೆಚ್ಚ ಕುರಿತು ನಾಮಫಲಕ ಪ್ರದರ್ಶಿಸಬೇಕು, ಕ್ಲಿನಿಕ್ಗಳಲ್ಲಿ ರೋಗಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಡೆಂಗ್ಯೂ ಪ್ರಕರಣಗಳು ಬಂದಾಗ ಕೊನೆಯ ಹಂತದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ರೋಗಿಗಳನ್ನು ಕಳಿಸದೆ ಮೊದಲ ಹಂತದ ಪರೀಕ್ಷೆ ನಡೆಸಿ ಕಳಿಸಬೇಕು. ರೋಗಿಗಳ ಮಾಹಿತಿಯನ್ನು ದಾಖಲು ಮಾಡಿಕೊಂಡು ಆರೋಗ್ಯ ಇಲಾಖೆಗೆ ಕಳಿಸುವಂತೆ ಸೂಚಿಸಿದರು. ಮೆಡಿಕಲ್ ಶಾಪ್ ಮಾಲೀಕರು ಗರ್ಭಪಾತದ ಮಾತ್ರೆಗಳನ್ನು ವೈದ್ಯರ ಚೀಟಿ ಇಲ್ಲದೆ ಮಾರಾಟ ಮಾಡಿದರೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ. ಈ ಕುರಿತು ಎಚ್ಚರ ವಹಿಸಬೇಕು ಎಂದರು. ರೋಗಗಳನ್ನ ಪತ್ತೆ ಹಚ್ತಾ ಇದೀವಿ. ಯಾವುದೇ ರೋಗ ಇರಬಹುದು, ಇದೊಂದೇ ಅಲ್ಲ, ಹಲವಾರು ರೋಗಗಳಿಗೆ ನೀವು ಅರ್ಲಿಯರ್ ಆಗಿ ರೆಫರ್ ಮಾಡ್ತಾ ಇಲ್ಲ, ಕಾಯಿಲೆಗಳು ಹಿಡಿತಿಲ್ಲ. ಸೊ ಇದು ಕೂತ್ರೆ ಎಲ್ಲಾ ಪ್ರೈವೇಟ್ ಪ್ರಾಕ್ಟಿಷನ್ಸ್ ಹೇಳ್ತಾ ಇದೀನಿ. ನಿಮ್ಮಲ್ಲಿ ಬಂದ ಈಗ ನಮ್ಮಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಮೇಡಮ್. ಹಾಸನ ಜಿಲ್ಲೆ ಎಲ್ಲಾ ನರ್ಸಿಂಗ್ ಹೋಮ್ ಅವರು, ಖಾಸಗಿ ಕ್ಲಿನಿಕ್ ಅವರು, ಹಾಸ್ಪಿಟಲ್ ಪ್ರತಿ ತಿಂಗಳು 30ನೇ ತಾರೀಕಿಗೆ ನಮ್ಮಲ್ಲಿ ಎಷ್ಟು ಟಿವಿ ಪೇಷಂಟ್ ಡಿಟೆಕ್ಟ್ ಆಯ್ತು ಅಂತ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಅದೇ ತರ ನಿಮ್ಮೆಲ್ಲರಿಂದ ರಿಪೋರ್ಟ್ ಬರ್ಬೇಕು ನನಗೆ. ನಿಮ್ಮೆಲ್ಲ ಗ್ರೂಪ್ ಅಲ್ಲಿ ಇದೀರಲ್ಲ, ಚೇತನ್ ಒಂದು ಗ್ರೂಪ್ ಮಾಡಿದಾರಲ್ವಾ, ಕೊಡ್ತಾ ಇದ್ದಾರೆ. ಅವ್ರು ಯಾರು ಕಫ ಪರೀಕ್ಷೆ ಕಳಿಸ್ತಿದ್ದೀರಿ ಅದೇನು ನಮ್ಗೆ ಮಾಹಿತಿ. ನೀವೇ ಕಫ ಪರೀಕ್ಷೆ ಮಾಡಿಲ್ಲ ಅಂದ್ರೆ ಇಲ್ಲಿ ಸಾರ್ವಜನಿಕ ಹಾಸ್ಪಿಟಲ್ ಕಳಿಸಿದ್ರೆ ರೆಫರೆನ್ಸ್ ಫಾರಂ ಕೊಟ್ಟಿದೀವಲ್ಲ, ಅದರಲ್ಲಿ ಬರ್ದಿ ಕಳಿಸ್ಬೇಕು. ರೆಫರೆನ್ಸ್ ಫಾರಂ ತಗೊಂಡ್ ಬಂದು ತೋರಿಸೋಣ ಅವ್ರಿಗೆ. ಆ ರೆಫರೆನ್ಸ್ ಫಾರಂ ಅಲ್ಲೇ ಬರ್ದು ಕಳಿಸ್ಬೇಕು. ನೀವೊಂದು ಕಡಿಮೆಯಿಂದ ನಮಗೆ ರಾಷ್ಟ್ರೀಯ ಕಾರ್ಯಕ್ರಮಗಳಿಗೆ ಫೀಡ್ಬ್ಯಾಕ್ ಬೇಕು. ಇವನ್ ಲೆಪ್ರಸಿ ಕಾರ್ಯಕ್ರಮ ಇರ್ಬೋದು, ಬೇರೆ ಎಲ್ಲಾ ರಾಷ್ಟ್ರೀಯ ಕಾರ್ಯಕ್ರಮಗಳಿಗೂ ನಮಗೆ ನಿಮ್ಮಿಂದ ಫೀಡ್ಬ್ಯಾಕ್ ಬೇಕು. ನಿಮ್ಮ ಮೇಲಿನಲ್ಲಿ ನೀವು ಕಂಡು ಬಂದ್ರೆ 44 ರಾಷ್ಟ್ರೀಯ ಕಾರ್ಯಕ್ರಮ ಇದೆ. ಇವನ್ ANC ಬರುತ್ತೆ. ಈ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀರಾ ಪಾಸಿಟಿವ್ ಅಂತೀರಾ, ಅವ್ಳು ವಾಂತಿ ಇರುತ್ತೆ, ವಾಂತಿ ಮಾತ್ರ ಬರೀತೀರಾ, ಏನೋ ಬೇರೆ ಡ್ರಗ್ಸ್ ಗಳು ಬರ್ಕೊಡ್ತೀರಾ. ಆದ್ರೆ ಅವ್ಳ ತಾಯಿ ಮತ್ತೊಬ್ರು ಕೊಡ್ತಾರೆ ಬಿಡೋ ಅನ್ನಂಗಿಲ್ಲ. ನೀವು ನಮ್ ಜೊತೆ ಲಿಂಕ್ ಆಗ್ಲೇಬೇಕು. ಪ್ರತಿಯೊಬ್ಬ ಗರ್ಭಿಣಿ ತಾಯಿಂದ ನಿಮ್ಮ ಕ್ಲಿನಿಕ್ ಬಂದವರು ತಾಯಿ ಕಾರ್ಡ್ ಪಡೆಯುವಂತೆ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ ಅಂದ್ರೆ ನಮ್ಗೆ ಮಾಹಿತಿ ಕೊಡ್ಬೇಕು. ಇವೇನ್ ತಾಯಿ ಕಾರ್ಡ್ ಕೊಡ್ಸ್ಬೇಕಾಗಿಲ್ಲ. ಇಷ್ಟು ದಿನ ಏಜೆನ್ಸಿಗಳು ಅದ್ರ ಬಂದು ಕೊಡ್ಸ್ಕೊಂಡಿದ್ದಾರೆ. ಗರ್ಭಿಣಿಯರಿದ್ದಾರೆ ಅಂತ ನಮ್ಗೆ ಮಾಹಿತಿ ಕೊಟ್ಟರೆ ಅವ್ರು ನಾವು ಟ್ರ್ಯಾಕ್ ಮಾಡ್ತೀವಿ. ನಿಮ್ಮಲ್ಲೇ ಇದೇ ವೇಳೆ ಆರೋಗ್ಯ ಶಿಕ್ಷಣಾಧಿಕಾರಿ ಪರಮೇಶ್, ಆರೋಗ್ಯ ನಿರೀಕ್ಷಕ ಚಂದ್ರೇಗೌಡ ಇದ್ದರು.